ಗುಡ್ ಮಾರ್ನಿಂಗ್. ನಾವಿವಾಗಿದ್ದೀವಿ ಹಂಪಿಯಲ್ಲಿರೋಂಥ ವಿರೂಪಾಕ್ಷ ದೇವಸ್ಥಾನ ಹತ್ರ. ಸೊ ಇದು ಬರೀ ವಿಜಯನಗರ ಸಾಮ್ರಾಜ್ಯ ಅಲ್ಲ, ಅದಕ್ಕಿಂತ ತುಂಬ ಹಳೇದಾದಂಥ ಟೆಂಪಲ್ ಇದು. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ವಾಸ್ತುಶಿಲ್ಪ ಎಲ್ಲ ಅಂತ. ಲೆಟ್ಸ್ ಗೋ. ಸೊ ಒಳಗಡೆ ಹೋಗೋಕ್ಕೆ ಮುಂಚೆ ಈ ಬಜಾರ್ಗಳು ತುಂಬ ಇಂಪಾರ್ಟೆಂಟ್. ಹಂಪಿಯಲ್ಲಿ ಯಾವುದೇ ದೇವಸ್ಥಾನ ಇದ್ರೂ ಈ ರೀತಿ ಎರಡೂ ಕಡೆ ಬಜಾರ್ಗಳು. ಆ್ಯಕ್ಚುಲಿ ನಾವು ಅರೌಂಡ್ 2002-2003 ಟೈಮಲ್ಲಿ ಇಲ್ಲಿಗೆ ಬಂದಿದ್ದು. ಸೊ ಆವಾಗ ಆ ಬಜಾರಲ್ಲೇ ಎಷ್ಟೊಂದು ಜನ ಶೆಡ್ಗಳೆಲ್ಲ ಹಾಕ್ಕೊಂಡು ಅಲ್ಲೇ ಬೆಳೀತಾಯಿದ್ರು. ಎಷ್ಟೊಂದು ಜನ ಅಂದರೆ ಅಲ್ಲೇ ಜೀವನ ಮಾಡ್ತಾಯಿದ್ರು. ಸೊ ನೋಡೋಣ, ಒಳಗಡೆ ಹೋಗಿ ನೋಡೋಣ. ಇಲ್ಲ ಬೇಡ ಸರ್, ಇಲ್ಲಿ ನೋಡಿ ಎಷ್ಟು ಹಳೆಯದಿದೆ. ಇದು ಶಿವನ ದೇವಸ್ಥಾನ. ಸೊ ಇದಕ್ಕೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಸೊ ಅದೇ ಒಂದು ಜಿಜ್ಞಾಸೆ, ಏನಕ್ಕಾಗಿಲ್ಲ, ಯಾಕೆ ಶಿವ ದೇವಸ್ಥಾನಕ್ಕೆ ಅವರು ಹೊಡೆದಿಲ್ಲ? ಸೊ ಮುಸ್ಲಿಮರು ಹೊಡೆಯೋಂಗಿದ್ರೆ ಎಲ್ಲ ದೇವಸ್ಥಾನಕ್ಕೆ ಹೊಡಿತಿದ್ರು, ಬರೀ ವಿಷ್ಣು ದೇವಸ್ಥಾನಕ್ಕೆ ಯಾಕೆ ಹೊಡಿತಿದ್ದಾರೆ, ಶಿವನ ದೇವಸ್ಥಾನಕ್ಕೆ ಯಾಕೆ ಹೊಡಿತಿದ್ರು? ಸ್ಟ್ರೇಂಜ್. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅಲ್ಲ? ಈ ರೀತಿ ಬಜಾರ್ಗಳು, ಇದು ತುಂಬ ಸುಸ್ಥಿತಿಯಲ್ಲಿದೆ. ಇಲ್ಲಿ ಎಲ್ಲ ರೀತಿಯ ಸಾಮಾನುಗಳನ್ನ ಮಾರ್ತಾಯಿದೆ. ಬನ್ನಿ, ಇವಾಗ ತಾನೇ ಸನ್ರೈಸ್ ಆಗ್ತಾಯಿದೆ. 7:30. ಸೊ ಹೋಗಿ ಚಪ್ಪಲೆ ಬಿಟ್ಬಿಟ್ಟು ಒಳಗಡೆ ಎಂಟ್ರಿ ಆಗೋಣ. ಸೊ ನಾವು ಒಳಗಡೆ ಹೋಗೋಕ್ಕೆ ಮುಂಚೆ ಈ ಗೋಪುರ ನೋಡಿ ಎಷ್ಟು ಹೈಟ್ ಇದೆ, ಮತ್ತು ತುಂಬ ವೆಲ್ ಮೈಂಟೈನ್ಡ್. ಅವರೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋರು. ಹನುಮಾನ್. ಅಲ್ಲೋ ಆ ಕಡೆ ಬರ್ತೇನೆ ಅಂದೆ ಪಾರ್ಕಿಂಗ್. 7 o'clock ರಶ್ ಇರಲ್ಲ ಅಂತ ಬೇಗ ಬಂದರೆ ಭಯಂಕರ. ಹನುಮನ್ ಜಯಂತಿ ಇರಬೇಕು, ಅದರಿಂದಾಗಿ ಜನ ಎಲ್ಲಿ ನೋಡಿದ್ರು ಜನಗಳು ತುಂಬ ತುಳ್ಕಾಡ್ತಾ ಇದ್ದಾರೆ. ಒಳಗಡೆ ಹೋಗಿ ನೋಡೋಣ. ಪೋಜೆ ಫಿಲ್ಮಾರ್ ಮೈಸ್ ನೋ ಲೆವಾ ಎಸ್ಸು ಹತ್ತಿದೆಂತ್ರ. ಇಲ್ಲಿ ಹಂಪಿಯಲ್ಲಿ ಯಾವುದೇ ಪ್ಲೇಸಿಗೆ ಹೋದರೂ ಈ ಕುದುರೆಗಳು ಎಲ್ಲ ಕಡೆ ಕಾಣ ಸಿಗುತ್ತೆ. ಏನಕ್ಕೆ ಅಂದರೆ ವಾರ್ ಗೆಲ್ಲಬೇಕಂದ್ರೆ ಕುದುರೆಗಳು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದರಿಂದಾಗಿ ಕುದುರೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅವರು. ಒಳಗಡೆ ಹೋಗೋಣ. ಇದೇ ಅವರ ಲಾಂಛನ, ಸೂರ್ಯ, ಚಂದ್ರ, ಕತ್ತಿ ಮತ್ತು ಒಂದು ಹಂದಿ. ಇಲ್ಲೂ ಕೂಡ ಒಂದು ದೊಡ್ಡ ಶಾಸನ ಹಾಕ್ಸಿದ್ದಾರೆ, ಆದರೆ ಅದು ಟ್ರಾನ್ಸ್ಕ್ರಿಪ್ಷನ್ನು ಇಲ್ಲಿಲ್ಲ, ಏನಿತ್ತೋ ಗೊತ್ತಿಲ್ಲ. ಸೊ ನಾವು ಬ್ಲೈಂಡಾಗಿ ಅಲ್ಲೊಂದಿತ್ತು ಇಲ್ಲೊಂದಿತ್ತು ಅಂತ ಹೇಳ್ತಾಯಿದ್ದೆ. ಅದರಿಂದ ನಮಗೇನು ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ. ಓ ಇಲ್ಲಿ ನೋಡಿ, ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷೇಕ 1509 ಜುಲೈ 22ರಿಂದ 26, 4 ದಿನ ನಡೆದಿರುತ್ತೆ. ಈ ಟೆಂಪಲನ್ನು ಒಬ್ಬರು ಒಂದು ಕಾಲದಲ್ಲಿ ಕಟ್ಟಿಲ್ಲ. ಆಲ್ಮೋಸ್ಟ್ 1000 ವರ್ಷಗಳಿಂದ ತಗೊಂಡ್ರೆ ಪ್ರತಿಯೊಬ್ಬ ರಾಜನು ಅವನಿಗೆ ಅನುಕೂಲ ಆದಂಗೆ ಮುಂದೆ ಕಟ್ಕೊಳ್ತಾ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಮಂಟಪಗಳನ್ನ ಇಲ್ಲಿ ಕಟ್ಟಿದ್ದಾರೆ. ಎಕ್ಸಾಕ್ಟು ಇವತ್ತೇ ಶುರುವಾಯಿತು ಅಂತ ಹೇಳೋದಕ್ಕಾಗಲ್ಲ, ಯಾಕೆಂದರೆ ಎಲ್ಲಿವರೆಗೂ ಇವರಿಗೆ ಕುರುಹುಗಳು ಸಿಕ್ಕಿದೆ ಅಲ್ಲಿವರೆಗೂ, ಅಂದರೆ ಆಲ್ಮೋಸ್ಟ್ 1000 ಇಯರ್ಸ್ವರೆಗೂ ಅವರಿಗೆ ಇವಾಗ ಸಿಕ್ಕಿದೆ ಇಲ್ಲಿ ಒಂದು ದೇವಸ್ಥಾನ ಇತ್ತು ಅಂತ. ಮುಂದೆ ಹೋಗಿ ನೋಡೋಣ. ಇಲ್ಲೊಂದು ಮಂಟಪ ಇದೆ. ಆ ಮಂಟಪ ಸೊ ಈ ಕಲ್ಲು ಬೆಳಗಿನ ಜಾವದ ಬಿಸಿಲಿಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇಲ್ಲೇನು ಒಳಗಡೆಯಿಂದ ಎಂಟ್ರಿ ಇದೆಯಾ? ಸೊ ಮುಂದೆ ಜಾಗ ಇದೆ.
ಒಳಗಡೆ ಹೋಗಿ ನೋಡೋಣ. ಅಟ್ಲೀಸ್ಟ್ ಇಲ್ಲಿವರೆಗೂ ಯಾರು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಲ್ಲ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ, ಎಲ್ಲಿ ಹೋದ್ರೂ ಅದು ಮಾಡಬೇಡ ಇದು ಮಾಡಬೇಡ, ನೋಡೋಕ್ಕೆ ಬಿಟ್ಟಿರೋದುಂಟಂತೆ, ಮಾಡಿಲ್ಲ ಅಂದರೆ ಜನಕ್ಕೆ ಗೊತ್ತಾಗುತ್ತೆ. ಸೊ ಒಂದು ಕಾಲದಲ್ಲಿ ಜಿನಿ 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 ಅಂತ ಇದ್ದಂಥ ಪ್ಲೇಸು ಇಲ್ಲಿ ನೋಡಿ. ಇವಾಗ ಒಳಗಡೆ ಹೋಗೋರು ಮಾತ್ರ ಅಲ್ಲಿದ್ದಾರೆ. ಸೊ ಇವಾಗ ಒಂದೊಂದೇ ಕಂಬಗಳನ್ನ ಕೂಲಂಕುಷವಾಗಿ ನೋಡ್ಕೊಂಡು ಹೋಗೋಣ. ಈ ಥರ ಇಮೇಜಸ್ಸು ನಾವು ಎಲ್ಲ ಕಡೆ ನೋಡ್ತೀವಿ. ಇದು ಡ್ಯಾನ್ಸರ್ ಆಗಿರ್ಬೋದು, ಬೈಲಾರೀನ ಮತ್ತು ಇದು ಹೊಯ್ಸಳರ ಕಾಲದಲ್ಲೂ ಕೂಡ ಇದೇ ಥರ ಲಾಂಛನ ಅವರು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಎಷ್ಟೊಂದು ಪ್ರಾಣಿಗಳು, ಆ ಪ್ರಾಣಿಗಳು ಹಂಗಸ್ದಂಗೆ ಆ ಥರ ಪ್ರಾಣಿಗಳಿರ್ತಿಲ್ಲ. ಯಾಳಿ ಅಂತ ಒಂದು ಕುದುರೆ ದೇಹ, ಆನೆ ಕಾಲುಗಳು, ಕುದುರೆ ದೇಹ, ಮತ್ತು ಮುಖ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಜಿಂಕೆ ಕಿವಿಗಳು, ಪ್ರತಿಯೊಂದು ಪ್ರಾಣಿಗಳದ್ದು ಒಂದೊಂದು ಕ್ವಾಲಿಟಿನ ತೊಗೊಂಡು ಅದು ಪ್ರಾಣಿನ ಇಮ್ಯಾಜಿನರಿ ಪ್ರಾಣಿನ ಮಾಡಿದ್ದಾರೆ. ಯಾಳಿ ಅಂತ ಅದಕ್ಕೆ ಕರೆಯುತ್ತಾರೆ. ಅದೇ ನಾವು ಎಲ್ಲ ಕಡೆ ಇಲ್ಲಿ ನೋಡೋದು. ಇದು ಒಂದು ಇಮ್ಯಾಜಿನರಿ ಅನಿಮಲ್. ಈ ಕಂಬಗಳು ಕೂಡ ಬಾರಿಸಿದ್ರೆ ಒಂದು ಡಿಫ್ರೆಂಟ್ ರಿದಮ್ ಇದೆ ಅದು ಆ್ಯಕ್ಚುಲಿ ಅದಕ್ಕೆ. ಇದೆಲ್ಲ ಯಾವುದೋ ಒಂದು ಕಾಲದಲ್ಲಿ ಇವರು ಕೆಂಪು ಪೇಂಟ್ ಹೊಡೆದಿದ್ದಾರೆ, ರೆಡ್ ಆಕ್ಸೈಡ್. ಸೊ ಇಲ್ಲಿ ಒಂದು ಹೆಂಗಸು ಮೇಕಪ್ ಮಾಡ್ಕೊಳ್ತಾರ ಅಂಥದ್ದೊಂದು ಇದೆ. ಇದೆಲ್ಲ ಸೇಮ್ ಅದೇ ಥರನೇ. ಬ್ಯೂಟಿಫುಲ್. ಈ ಕಂಬ ನೋಡಿ, ಇದೆಲ್ಲ ಬೇರೆ ಕಡೆ ಕೆತ್ತಿ ತೊಗೊಂಡು ಬಂದು ಇಟ್ಟಿರುವಂಥದ್ದು. ಇದು ಕಂಬಗಳು ಎಲ್ಲೆಲ್ಲಿ ಪೇಂಟ್ ಮಾಡಿದ್ದಾರೆ ಅದು ಹಾಳಾಗಿದೆ. ಇದು ಕೂಡ ಎಕ್ಸಾಕ್ಟ್ ಇದೆ ಅಂತ ಹೇಳೋದು ಕಷ್ಟ. ಇದು ಈ ಥರ ಗಡ್ಡ ಬಿಟ್ಕೊಂಡಿರೋದು ಇದು ಯಾರಂತ ಗೊತ್ತಿಲ್ಲ. ಇದು ನಾರ್ಮಲ್ ಇಲ್ಲಿಯವರಲ್ಲ, ಗಡ್ಡ ಬಿಟ್ಕೊಂಡು ಇವರೊಂಥರ ಡಿಫ್ರೆಂಟ್ ಬ್ರೀಡ್ ಆಫ್ ಪೀಪಲ್. ಟೋಪಿ ಕೂಡ ಡಿಫ್ರೆಂಟ್ ಆಗಿದೆ. ಆದರೆ ಈ ಥರ ಫೋಟೋಗಳು ಇಲ್ಲಿ ತುಂಬ ವಾಸ್ತುಶಿಲ್ಪ, ಇಲ್ಲಿ ಈ ಥರ ತುಂಬ ನೋಡೋಕೆ ಸಿಗುತ್ತೆ. ಯಾರಂತ ಗೊತ್ತಿಲ್ಲ ಇವರು. ಇದು ನೋಡಿ, ಈ ಡ್ರೆಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಮುಂದೆ ಹೋಗೋಣ. ಇಂಟ್ರೆಸ್ಟಿಂಗ್ ಆಗಿರೋವಂಥ ಕೆಲವೊಂದು ಇಲ್ಲಿ ನೋಡಿ, ಇಲ್ಲಿ ಹಸುದು. ಓಕೆ, ಬೆಳಗಿನ ಜಾವದ ಬಿಸಿಲಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನೋಡಿ ದೇವಸ್ಥಾನ. ಓ ಬ್ಯೂಟಿಫುಲ್. ಪಾರಿವಾಳಗಳಲ್ಲಿದೆ, ಎಲ್ಲ ಹಾರ್ಕೊಂಡು ಹೋದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿಗೆ ಬರೋಣ. ಇದೇನಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೂ ಕೂಡ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಂದು ಲೇಡಿ ಡ್ಯಾನ್ಸ್ ಮಾಡ್ತಾ ಇರತಕ್ಕಂಥ ಒಂದು ಇದು. ಇಲ್ಲಿ ನೋಡಿ, ಮೂಲೆಯಲ್ಲಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಂದು ಹೆಂಗಸಿನ ಚಿತ್ರ, ಇಲ್ಲಿ ನಾಗ ಫುಲ್ ಸರಪಳಿ ಥರ.
ಇಲ್ಲಿ ನೋಡಿ ಇದು ಬ್ಯೂಟಿಫುಲ್ ನಟರಾಜನ ಚಿತ್ರ. ಸೊ ನಿಮಗೆ ಕಮೆಂಟ್ ಮಾಡಿ, ಏನಕ್ಕೆ ಶಿವನ ದೇವಸ್ಥಾನಕ್ಕೆ ಏನಕ್ಕೆ ಏನು ಮಾಡಿಲ್ಲ, ಮತ್ತು ವಿಷ್ಣು ದೇವಸ್ಥಾನಕ್ಕೆ ಏನಕ್ಕೆ ಅಷ್ಟು ಹೊಡೆದಾಕಿದ್ದಾರೆ. ವಿಠ್ಠಲ ಟೆಂಪಲ್ ಎಲ್ಲ ಹೋದಾಗ ತುಂಬ ಹಾಳಾಗಿದೆ ವಿಠ್ಠಲ ಟೆಂಪಲ್. ಆದರೆ ಶಿವನ ದೇವಸ್ಥಾನಕ್ಕೆ ಏನಾಗಿಲ್ಲ, ಏನಕ್ಕಾಗಿಲ್ಲ? ಸಮಥಿಂಗ್ ಇಸ್ ದೇರ್. ಅದು ಯಾರು ನಮಗೆ ಆಚೆಗೆ ಬಂದಿಲ್ಲ ಅನ್ಸುತ್ತದು. ಅದು ಮುಸ್ಲಿಮ್ ಅವರಿಂದ ಆಗಿದ್ದರೆ ಅವರು ಎಲ್ಲನೂ ಹೊಡೆದಾಕ್ತಿದ್ರು. ಬರೀ ಇದನ್ನು ಯಾಕೆ ಬಿಟ್ಟು ಬೇರೆದೆಲ್ಲ ಹೊಡೆದಾಕಿದ್ದಾರೆ? ಶಿವನ ಟೆಂಪಲ್ಗೆ ಯಾಕೆ ಅವ್ರು ಎಕ್ಸ್ಕ್ಲೂಡ್ ಮಾಡಿದ್ದಾರೆ? ಓ, ಇಲ್ಲಿ ನೋಡೋಣ, ತುಂಬ ತುಂಬ ವಾಸ್ತುಶಿಲ್ಪ ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಡ್ಯಾನ್ಸರು. ಇಲ್ಲಿ ನೋಡಿ, ಯೋಗ ಭಂಗಿ. ಮತ್ತು ಯಾವುದು ನೋಡೋಣ? ಇದೆಲ್ಲ ದೇವರ ಇದುಗಳು, ವಿಗ್ರಹಗಳು ಥರ ಇದೆ. ಬ್ಯೂಟಿಫುಲ್. ಇಲ್ಲಿ ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಯಾರು ಬರ್ತಾ ಇಲ್ಲ ಜನ. ಇಲ್ಲಿ ಒಂದು ಹೆಂಗಸಿಂದು ಚಿತ್ರ. ಇಲ್ಲಿ ಒಂದು ಹೆಂಗಸು ಚಿಂತಾಕ್ರಾಂತವಾಗಿ ಕುಂತ್ಕೊಂಡಿರೋವಂಥದ್ದು ಒಂದು ದೃಶ್ಯ. ಇದು ಮೋಸ್ಟ್ಲಿ ಕೃಷ್ಣಂದು ಅಂತ ಅನಿಸುತ್ತೆ. ಇಲ್ಲೇನೋ ಟ್ರೈ ಮಾಡಿದ್ದಾರೆ ಅವರು. ಒಳಗಡೆ ಸ್ವಲ್ಪ ಕತ್ಲೆ ಆಯ್ತು ಇವಾಗ. ಆ ಕಲ್ಲಲ್ಲಿ ಎಸ್ಪೆಷಲಿ ಇಲ್ಲಿ ನೋಡಿ, ಒಂದು ಲೈಫೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಈ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮುಂಚೆನೇ ಈ ಮಂಟಪ ಇದೆ. ಇಲ್ಲಿಗೆ ಭೇಟಿ ಮಾಡಲೇಬೇಕು ಬಂದಾಗ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಎಲ್ಲ ಚಿತ್ರಗಳು ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದೆರಡು ಅಂತ ತುಂಬ ಚೆನ್ನಾಗಿದೆ ನೋಡಿ. ಓಹೋ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇಲ್ಲಿ ಇವರು ಪೇಂಟ್ ಮಾಡಿ ಹಾಳು ಮಾಡಿದ್ದಾರೆ ಕೆಲವೊಂದು, ಮಾಡಬಾರ್ದಾಗಿತ್ತು. ಇದು ಕೂಡ ಇಲ್ಲೆಲ್ಲ ಕಡೆ ನೋಡ್ತೀವಿ ಇವರು. ಇದು ಒಂದು ಹೇರ್ ಸ್ಟೈಲ್, ಆ ಹೇರ್ ಸ್ಟೈಲು ಅದೇ ಥರ ತಂಬೂರಿ ಇಟ್ಕೊಂಡು ಮಾಡ್ತಾ ಇದ್ದಿದ್ದು ಅವರು ಡ್ಯಾನ್ಸ್. ಮತ್ತು ಇಲ್ಲಿ ಒಬ್ಬ ಡ್ಯಾನ್ಸ್ ಮಾಡ್ತಾರಂತ. ಸೊ ಒಳಗಡೆ ತುಂಬ ಏನೋ ಕಂಬಗಳೆಲ್ಲ ಇಟ್ಟಿದ್ದಾರೆ. ಬೇಡ, ಇಲ್ಲಿ ಒಂದು ಏನೋ ಟ್ರಾನ್ಸ್ಕ್ರಿಪ್ಟ್ ಇರೋ ಥರ ಇದೆ ಇದು. ಸೊ ಅನ್ಫಾರ್ಚುನೇಟ್ಲಿ ಈ ಟ್ರಾನ್ಸ್ಕ್ರಿಪ್ಟ್ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇವಾಗ ಒಳಗಡೆ ಹೋಗೋಣ, ನೋಡೋಣ. ಅಲ್ಲೇನಾದರೂ ಫಿಲ್ಮ್ ಮಾಡೋದಕ್ಕೆ ಬಿಟ್ಟರೆ ಅಲ್ಲೂ ಕೂಡ ವಿಡಿಯೋ ಮಾಡೋಣ. ಲೆಟ್ಸ್ ಗೋ. ಓ, ಇಲ್ಲಿ ಒಂದು ಆನೆ ಕೂಡ ಇದೆ. ಅಲ್ಲಿ ಒಂದು ಆನೆ ಕೂಡ ಇದೆ. ಓ, ಆನೆ ಇಲ್ಲಿರುತ್ತೆ ಅನಿಸುತ್ತೆ. ಇವಾಗ ಸಣ್ಣ ಒಳಗಡೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಒಳಗಡೆ ಹೋಗಿ ನೋಡೋಣ. ಒಳಗಡೆ ಹೋಗೋಣ. ಎಲ್ಲ ಫುಲ್ಲು ಸುತ್ತಿ ಬಳಸಿ ಮಾಡಿಬಿಟ್ಟಿದ್ದಾರೆ. ಆನೆ ನೋಡಿ.
ಈ ಥರ ಸುತ್ತಿ ಬೆಳೆಸಿರಲಿಲ್ಲ, ಇವಾಗ ಮಾಡಿದ್ದಾರೆ. ಇಲ್ಲಿ ಯಾವುದು ಬರೀ ನಾರ್ಮಲ್ ಟೆಂಪಲ್ ಥರನೇ ಇದೆ, ಏನು ಚಿತ್ರಗಳು ಅಷ್ಟಿಲ್ಲ. ಇದನ್ನು ಬಿಟ್ಟು no posso esperar aquí, vamos por. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದೆ ಯಾಳಿ ಅನ್ನೋ ಪ್ರಾಣಿ, ಇಮ್ಯಾಜಿನರಿ ಪ್ರಾಣಿ. ಸೊ ಆನೆ ದಂತ ಇದೆ, ಕುದುರೆ ಮೈ ಇದೆ, ಸಿಂಹದ ಹೆಜ್ಜೆ ಇದೆ, ಮತ್ತು ಜಿಂಕೆ ಕಿವಿ. ಈ ರೀತಿ ಬೇರೆ ಬೇರೆ ಪ್ರಾಣಿಗಳದ್ದು ಕ್ವಾಲಿಟಿ ತಗೊಂಡು ಒಂದು ಇಮ್ಯಾಜಿನರಿ ಪ್ರಾಣಿನ ಸೃಷ್ಟಿ ಮಾಡಿದ್ದಾರೆ ಅವರು. ಸರಿ ನೋಡಿ, ಇದು ಕೂಡ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಒಂದು ಸ್ವಲ್ಪ ಕೂಡ ಏನು ಏಟಾಗಿಲ್ಲ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದೇನು ಈ ಕಲ್ಲು ನೋಡಿದ್ರೆ ಹೊಸದಾಗಿರೋ ಥರ ಇದೆ. ನೋಡಿ, ಒಬ್ಬ ವ್ಯಕ್ತಿ ಯಾಳಿ ಅನ್ನೋ ಪ್ರಾಣಿನ ರೈಡ್ ಮಾಡ್ತಾ ಇರೋದು. ಎಷ್ಟು ಸುಂದರವಾಗಿದೆ. ಕಾಲು ಮಾತ್ರ ಹೊಡೆದಾಕಿದ್ದಾರೆ. ಇಲ್ಲಿ ನೋಡಿ, ಯಾಳಿ ಅನ್ನೋ ಪ್ರಾಣಿದ ಕಾಲು ಹೊಡೆದಾಕಿದ್ದಾರೆ. ಸೊ ಇದಕ್ಕಿಂತ ಮುಖ್ಯವಾಗಿ ಈಗೆಲ್ಲ ಹಾಳಾಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ರಾಮಾಯಣ ಮಹಾಭಾರತ ಥರದ ಎಲ್ಲ ಸ್ಟೋರಿಗಳು ಪೇಂಟಿಂಗ್ ಮಾಡಿದ್ದಾರೆ. ಹೇಗೆ ಮಾಡಿದ್ರು ಇದು ಅನ್ನೋದನ್ನೇ ಪ್ರಶ್ನಾರ್ಥಕ ಚಿಹ್ನೆ. ಇದು ಮೋಸ್ಟ್ಲಿ ಇದು ರೀಸೆಂಟಾಗಿ ಇಟ್ಟಿರೋದು. ಈ ಮೇಲೆ ಏನಿದೆ ಇದು ರೀಸೆಂಟಾಗಿ ಮಾಡಿರೋ ಥರ ಇದೆ ಅನ್ಸುತ್ತೆ. ಇದು ಯಾಳಿ ಬೇರೆ ದಿಕ್ಕಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಏನಾಗಿಲ್ಲ. ಎಷ್ಟು ಬ್ಯೂಟಿ. ಬನ್ನಿ ಮುಂದೆ ಹೋಗೋಣ, ನೋಡೋಣ ಇನ್ನೂ ಏನಿದೆ ಅಂತ. ಇಲ್ಲೂ ಒಂದು ಟ್ರಾನ್ಸ್ಕ್ರಿಪ್ಟ್ ಇದೆ, ಆದರೆ ಏನಿದೆ ಯಾರಿಗೂ ಗೊತ್ತಿಲ್ಲ. ಸೊ ತುಂಗಭದ್ರಾ ನದಿಯಿಂದ ಈ ಕಲ್ಯಾಣಿನ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ ಅವಾಗ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲ್ಯಾಣಿ. ಸೊ ಅದು ಗೋಪುರ, ಈ ತುಂಗಭದ್ರಾ ನದಿಯಿಂದ ಕಟ್ಟಿರೋಂಥದ್ದು ಕಲ್ಯಾಣಿ. ಒಂದು ರೌಂಡ್ ಹಾಕ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಈ ಕಲ್ಯಾಣಿ ಸುತ್ತ ಹೇಗಿದೆ ಅಂತ ನೋಡೋಣ. ಮುಂದೆ ಹೋಗ್ಬಿಡೋಣ, ಇಲ್ಲ ದಾರಿ ಇದೆ. ಈಗ ಮಳೆಗಾಲ ಇಲ್ಲ, ಸೊ ಆದ್ದರಿಂದ ನೀರೆಲ್ಲ ಪಾಚಿ ಕಟ್ಟಿದೆ. ನೋಡಿ, ಪಾಚಿ ಕಟ್ಟಿಬಿಟ್ಟಿದೆ. ಮೇ ಬಿ ಅವಾಗ ಇದ್ರ ತುಂಬ ನೀರಿತ್ತು ಅನಿಸುತ್ತೆ. ಮತ್ತು ನಾನು
ಕೆಲವೊಂದು ಕಡೆ ಓದ್ತಾ ಇದ್ದೆ, ಆವಾಗಿಂದ ಜನರ ಜೀವನ ಹೇಗಿತ್ತಂದರೆ, ಅವರು ಬೆಳಗ್ಗೆ ಎದ್ದು ಅವರಿಗೆ ಒಂದು ಹೆಣ್ಣು ಮತ್ತು ಗಂಡಿಗೆ ಬೇರೆ ಸ್ನಾನದ ಕೊಳಗಳು ಅಂದರೆ ಸ್ನಾನದ ಪ್ಲೇಸ್ಗಳಿತ್ತು. ಅಲ್ಲಿ ಸ್ನಾನ ಮಾಡಿ ಪ್ರತಿಯೊಬ್ಬರೂ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ಅವ್ರ ಕಸ್ಟಮ್. ಅದಾದಮೇಲೆ ಬೇರೆ ಎಲ್ಲ ಕೆಲಸಗಳು. ರಾಜಂದು ಕೂಡ ಅದೇ ಥರ, ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡಿ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಇದಕ್ಕೆ ಬರೋದು, ದೇವಸ್ಥಾನಕ್ಕೆ ಬರೋದು, ಆಮೇಲೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು. ಈಗ ಕಂಪೇರ್ ಮಾಡಿದ್ರೆ ಅವಾಗಿದು ಇವಾಗೂ ತುಂಬ ಡ್ರಾಸ್ಟಿಕ್ ಚೇಂಜಸ್ ಆಗಿಬಿಟ್ಟಿದೆ ಸೊಸೈಟಿಯಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಕಡೆಯಿಂದ ತುಂಬ ಚೆನ್ನಾಗಿದೆ, ಯಾಕೆಂದರೆ ಬೆಳಕು ಬರ್ತಾಯಿದೆ ಚೆನ್ನಾಗಿ, ಸೂರ್ಯನ ಬೆಳಕು. ನಾವು ಹಾಗೆ ಮುಂದೆ ನಡ್ಕೊಂಡು ಹೋದರೆ ತುಂಗಭದ್ರಾ ನದಿ ಒಂದು 100 ಮೀಟ್ರು 200 ಮೀಟ್ರ್ ದೂರದಲ್ಲೇ ಇದನ್ನು ಕಟ್ಕೊಂಡಿದ್ದಾರೆ. ಸೊ ನಾನು ಆವಾಗಲೇ ಹೇಳಿದಾಗೆ ಎಕ್ಸಾಕ್ಟ್ ಈ ಟೈಮಲ್ಲಿ ಇದಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬ ರಾಜನು ಬಂದಾಗ, ಯುದ್ಧ ಅವ್ರು ಗೆದ್ದಾಗ ಅಥವಾ ಅವರಿಗೆ ಅನುಕೂಲ ಆದಾಗ ಒಂದೊಂದು ದೇವಸ್ಥಾನಕ್ಕೆ ಮಂಟಪಗಳು ಮತ್ತು ಕೆತ್ತನೆಗಳೆಲ್ಲ ಮಾಡಿಸ್ಕೊಳ್ತಾ ಹೋಗಿದ್ದಾರೆ. ಮತ್ತು ಅವಾಗೆ ರಾಜರು, ಫಾರ್ ಎಕ್ಸಾಂಪಲ್ ಶ್ರೀಕೃಷ್ಣ ದೇವರಾಯ ಅಂತ ಇದ್ದರೆ, ಅವರು ಶ್ರೀಕೃಷ್ಣ ದೇವರಾಯ ಅಂತ ಸಿಗ್ನೇಚರ್ ಮಾಡ್ತಾಯಿರಲಿಲ್ಲ, ಶ್ರೀ ವಿರೂಪಾಕ್ಷ ಅಂತ ಸಿಗ್ನೇಚರ್ ಮಾಡ್ತಾಯಿದ್ರು. ಸೊ ಗುಡ್. ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಕಲ್ಯಾಣಿ. ಇಲ್ಲಿ ಕೂಡ ಕೆಲವೊಂದು ಕಟ್ಟಡಗಳಿದೆ, ಅದರಲ್ಲಿ ಏನು ದೇವರು ಏನೂ ಇಲ್ಲ, ಅಲ್ಲೇ ಸುಮ್ಮನೆ ಜಸ್ಟ್ ಬ್ಯೂಟಿಫುಲ್. ನಾವು ಮುಂದೆ ಹೋಗೋಣ, ತುಂಗಭದ್ರಾ ನದಿ ಇಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿಂದ ಒಂದು ವ್ಯೂ ನೋಡೋಣ. ಲೆಟ್ಸ್ ಗೋ. ಆರಾಮ್ ಸರ್? ಇದಾ 46 ಸರ್. ಬರ್ತೀರಾ? ಸೊ ಮುಂದೆ ಹೋಗಿ ನೋಡೋಣ. ತುಂಗಭದ್ರಾ ನದಿ ಹತ್ರ ಹೋಗೋಣ, ನೋಡೋಣ ಹೇಗಿದೆ ತುಂಗಭದ್ರಾ ನದಿ, ಇಲ್ಲಿಂದ ಹೇಗೆ ಕಾಣುತ್ತೆ ಅನ್ನೋದ. ಹನುಮಾನ್ ಜಯಂತಿ ಏನೋ ಇರಬೇಕು ಇವಾಗ. ಎಲ್ಲಿ ನೋಡಿದ್ರು ಎಲ್ಲ ಹನುಮ ಮಾಲಾಧಾರಿಗಳು. ಸೊ ಇದಾಗಿತ್ತು ಈ ವಿರೂಪಾಕ್ಷ ಟೆಂಪಲ್ ವಿಸಿಟು. ಮುಂದೆ ಹೋಗಿ ನೋಡೋಣ, ಬೇರೆ ಪ್ಲೇಸ್ಗಳು ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ.